ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಸಂತು ಮಿನಿ ವ್ಲಾಗ್. ನಾನಿವತ್ತು ಮಂಡ್ಯ ಹೋಗ್ಬೇಕು ಅಂತ ಈ ಥರ ರೆಡಿಯಾಗಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾವ ಥರ ಇದೆ ನೋಡಿ. ಗೊತ್ತಾಗ್ಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ಗೈಸ್, ಇವರಿಬ್ರು ಯಾರಂತಾನೆ ಗೊತ್ತಿಲ್ಲ ನನಗೆ. ನನ್ನನ್ನು ಮಧ್ಯೆ ಹಾಕೊಂಡು ಒಳ್ಳೆ ಟೊಮೊಟೊ ನಸುಗ್ದಂಗೆ ನಸುಗ್ತಾವ್ರೆ ನೋಡಿ. ನೀವು ಹುಡುಗಿರ್ ನೋಡಕ್ ಮಾತ್ರ ಹೀಗಿರ್ತೀರಾ, ತಿಂದ್ರೆ ಹಂಡೇನೆ ತಿಂತೀರಾ. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಹಂಗೆ ನಮ್ಮ ಅಕ್ಕನ ರೇಗಿಸ್ಬಿಟ್ಟು ನಾನು ಮಂಡ್ಯ ಊರು ಸುತ್ತಾಡ್ಕೊಬರೋಣ ಅಂತ ಹೋದ್ರೆ ಅವನ ಅಕ್ಕನ ಏನು ಪೀಸು ಗುರು. ಮತ್ತೆ ಸಂಜೆ ಆಗ್ತಿದ್ದಂಗೆ ನಾವು ಫ್ಯಾಮಿಲಿ ಎಲ್ಲ ಮೂವಿ ನೋಡೋಣ ಅಂತ ಹೋಗಿದ್ದು. ಅಲ್ಲಿ ಕ್ಯಾಮ್ರಾ ಆನ್ ಮಾಡೋದೇ ತಡ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ನಮ್ಮ ಅಕ್ಕ ಕೊಡೋ ಪೋಸ್ಗಂತೂ ನಾವು ನಗಾಡ್ಕೊಂಡು ಸೀದಾ ಒಳಗಡೆ ಹೋದೋ. ಅಷ್ಟು ಜನಗಳ ಮಧ್ಯೆ ಹೋಗಿ ಬೇಗ ಸೀಟ್ ಹಿಡ್ಕೊ ಕುತ್ಕೋಬೇಕಂತ ನಾನು ಬೇಗ ಒಳಗಡೆ ಹೋಗಿ ಕುತ್ಕೊಂಡಿದ್ದೆ. ನಮಗೆ ಲೈಟ್ ಆನ್ ಆದಮೇಲೆ ಗೊತ್ತಾಗಿದ್ದು ಜನನೂ ಇಲ್ಲ ನೋಡೋಣ ಇಲ್ಲ ಅಂತ. ಕೊಟ್ಟಿರೋ ಕಾಸು ವೇಸ್ಟ್ ಆಗಬಾರ್ದು ಅಂತ ಮೂವಿ ಮುಗಿಸ್ಕೊಂಡು ಹಂಗೋ ಮಾಡಿ ಆಮೇಲೆ ತಿರ್ಗಾ ಮಂಡ್ಯದಲ್ಲಿರೋ ಬಂಗಾರಪೇಟೆ ಸಿಂಗಾರಪೇಟೆಗೆ ಮಸಾಲೆ ಪುರಿ ತಿನ್ನೋಣ ಅಂತ ನಾವು ಹೋಗಿದ್ದೋ. ಹೋದ್ಮೇಲೆ ಹೇಳ್ಬೇಕನ್ನಿಸ್ತು, ಬಂಗಾರಪೇಟೆಗಿಂತ ಸಿಂಗಾರಪೇಟೆಗಳೇ ಚೆನ್ನಾಗೈತಂತ. ಆಮೇಲೆ ನನಗೂ ಟೈಮ್ ಆಯಿತು ಅಂತ ನಾನು ರಿಟರ್ನ್ ಆಗಬೇಕಲ್ಲ, ಸೊ ನಾನು ಮಂಡ್ಯದಿಂದ ಹೊರಟೆ ಬೆಂಗಳೂರಿಗೆ. ಆಮೇಲೆ ಸ್ವಲ್ಪ ನಮ್ಮ ಅಕ್ಕನ ಕೆಣಕಿ ಅವಳು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಎಮೋಷ್ನಲ್ ಆಗಿಬಿಟ್ಲು. ಬೆಂಗಳೂರಿಗೆ ಟಿಕೆಟ್ ತೊಗೊಂಡು ನಾನು ಟ್ರೈನ್ ವೆಯ್ಟ್ ಮಾಡಿ ಸ್ಟಾಕ್ ಆಯಿತು. ಆಮೇಲೆ ಕೊನೆಗೂ ನನ್ನ ಟ್ರೈನ್ ಬಂತು ಗುರು. ಟ್ರೈನ್ ಹತ್ತಾದ್ಮೇಲೆ ಗೈಸ್ ನನಗೊಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದು ಒಂದು ಅಂಕಲು. ಅದೇನಪ್ಪ ಅಂದರೆ, ನೀವು ಕೂತ್ಕೊಂಡಿರೋ ಸೀಟ್ ನಂದು, ನಿಮ್ಮ ಸೀಟ್ ನಂಬರ್ ಎಷ್ಟು ಹೇಳಿ ಅಲ್ಲಿಗೆ ಹೋಗಿ ಕೂತ್ಕೊಳ್ಳಿ ನೀವು ಅಂತ ಅವ್ರು ಹೇಳ್ತವ್ರೆ. ಆಮೇಲೆ ನಾನು ಅಂಕಲ್ ಇಲ್ಲ, ಇಲ್ಲಿ ಯಾರು ಬೇಕಾದ್ರೂ ಕೂತ್ಕೋಬೋದು, ಬನ್ನಿ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದೆ. ಅಲ್ಲ ಇದು ಸ್ಲೀಪಿಂಗ್ ಕೋಚು, ನಿಮ್ಮ ಟಿಕೆಟ್ ನಂಬರ್ ತೋರಿಸಿ ಅಲ್ಲೋಗಿ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಗಿದ್ದು ಗೈಸ್, ನಾನು ತಗೊಂಡಿರೋದು ಜನರಲ್ಲು, ಹತ್ಕೊಂಡಿರೋದು ಸ್ಲೀಪಿಂಗ್ ಕೋಚು ಅಂತ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರ. ಆಮೇಲೆ ಕೊನೆಗೂ ನಾನು ಸ್ಟಾಪ್ ಬಂತು ಅಂತ ನಾನು ಹೇಳಕ್ಕೆ ಬಂದೆ. ನನ್ನ ಫ್ರೆಂಡು ನನಗೋಸ್ಕರ 2 ಅವರ್ ವೆಯ್ಟ್ ಮಾಡ್ತಾನೆ. ಅವ್ರ ಮನೇಲಿ ಬೇರೆ ಫೋನ್ ಮಾಡ್ಕೊಂಡು ಬೈತಾ ಇದ್ದಾರೆ. ತೋರಿಸ್ತೀನಿ ಅವನು ಯಾರು ಅಂತ. ತಿಳ್ಳುಗುರು ಫ್ರೆಂಡಿನ ಮಾತು, ನಮ್ಮ ಫ್ರೆಂಡ್ಸ್ ಅಂದ್ರೆ ರತ್ನ ಮುತ್ತು. ಬಂದಾದ್ಮೇಲೆ ಅವನ ಜೊತೆ ಬೈಕ್ ಹತ್ಕೊಂಡು ಇವತ್ತು ನಾವು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನೀನು ಕೊಂಡ ಮೀಟರ್ ತಂದ್ರೆ ಲೈಕ್ ಕೊಡ್ರಲ್ಲ ಅಷ್ಟೇ.